ಕ್ರ್ಯಾಕ್ ಕರ್ನಾಟಕ. ನಾನು ನಿಮ್ಮ ಹರ್ಷ. ಇವತ್ತಿನ ಹೊಸ ಬ್ಲಾಗಿಗೆ ವೆಲ್ಕಮ್. ಆಲ್ಮೋಸ್ಟ್ 6 months ಆಯ್ತಾ, ಫೆಬ್ರವರಿ ಅಲ್ವಾ ಲಾಸ್ಟ್ ಮಾಡಿದ್, ಮಾರ್ಚ್ ಐತಿಂಗ್ ಅನ್ಸುತ್ತೆ. ಮಾರ್ಚ್ ಲಾಸ್ಟು. ಮಾರ್ಚಲ್ಲೇ ಲಾಸ್ಟ್ ವಿಡಿಯೋ ಮಾಡಿರೋದು. ಇವತ್ತು ಬ್ಲಾಗ್ ಬಂದು ಅದೇ ಬೆಂಗಳೂರು ಹೋಗೋದೇ ಬ್ಲಾಗು. ಸದ್ಯಕ್ಕೆ ಟೈಮ್ ಬಂದು 8:30. ಈಗ ನಮ್ಮ ಫ್ರೆಂಡ್ ಬಸ್ ಹತ್ತಿಸಿ ಅವ್ನು ಕಡೂರ್ಗೆ ಹೋದ, ನಾನೀಗ ಬೆಂಗಳೂರಿಗೆ ಹೋಗ್ಬೇಕು. ಗೈಸ್, ಗಾಡಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ದೆ. ಆ ಕ್ಲಿಪ್ ನೀವು ಹಾಕ್ತೀನಿ ನೋಡಿ. ಫುಲ್ ಟ್ಯಾಂಕ್ ಬೆಂಗಳೂರು. ಬಿಡು. ಎಷ್ಟು ದಿನ ಆದ್ಮೇಲೆ ಫುಲ್ ಟ್ಯಾಂಕ್ ಇತ್ತು ಗಾಡಿ. ಹೆಂಗ ಬೆಂಗಳೂರು ಖರ್ಚಿಗೆ ಆಯ್ತು ಕೊಡು. ಆನಾಯ್ತು ಅವಶ್ಯಕತೆ ಇಲ್ಲ ಅಂತ ಹೇಳಿ ನಮ್ಮ ಸ್ಟಾರ್ಟ್ ಬಿಟ್ಟು ಬಾಯ್. ಮೈಲೇಜ್ ಎಷ್ಟು ಕೊಡುತ್ತೆ ಗೊತ್ತಾಗುತ್ತೆ ಬೆಂಗಳೂರವರ್ಗ. ಇಲ್ಲಿಂದ ಜನಮಣ್ಣ 25 ಆಲ್ಮೋಸ್ಟ್ 160 ಕಿಲೋಮೀಟರ್ಸ್ ಇದೆ ಬೆಂಗಳೂರು ನಮ್ಮೂರಿಂದ. ಬಾಯ್ ಬಾಯ್ ಟಾಟಾ ಅಂತ ಹೇಳುವಾಗದೆ ಏನು ಹಬ್ಬಕ್ಕೆ ಬರೋದೆ ಊರಿಗೆ. ಸದ್ದಿಲ್ಲ ಅಂತ ಇನ್ನು ಊರಿಗೆ ಡೌಟು. ನಮ್ಮ ಆಂಜನೇಯ ನೋಡಪ್ಪ. ಆಯ್ತು, ವ್ಯೂ ಕಾಣಿಸ್ತಾ ನಾನು ನೋಡಲಿಲ್ಲ, ಎಡಿಟಿಂಗ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ. ನೋಡೋಣ ಬನ್ನಿ ಗೈಸ್. ಯಾರು ಚೆನ್ನರಾಯಪಟ್ಟಣದಿಂದ ನನ್ನ ಬ್ಲಾಗ್ ನೋಡ್ತಿದ್ರೆ ಬೇಗ ಕಮೆಂಟ್ ಹಾಕ್ಬಿಡಿ. ಮತ್ತು ಯಾರು ಯಾವ ಊರಿಗೆ ನೋಡ್ತಿದ್ದೀರ ಅಂತ ಕಮೆಂಟ್ ಹಾಕಿ ನೋಡೋಣ ಯಾರು ಎಲ್ಲಿಂದ ನೋಡ್ತಿದ್ದೀರ ಅಂತ. ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೂ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಬೇಗ ಫಾಲೋ ಮಾಡ್ಕೊಬಿಡಿ. ಗೊತ್ತಿಲ್ಲ ಗುರು, ಈ ಒಂದು ಸಲ ಮಾತ್ರ ಈ ವ್ಲಾಗ್ ಮಾತ್ರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದು ಮೈಕ್ ಬಫ್ ಐತಲ್ಲ, ಬಫ್ ಮಾತ್ರ ಇದಾಗ್ಬಿಟ್ಟೈತೆ. ಬಫ್ ಇದೋಯ್ತೆ, ಬಫ್ ಬೇಕೀಗ. ಅಂದರೆ ನಾಯ್ಸ್ ಕ್ಯಾನ್ಸಲ್ ಮಾಡೋದು ಬಫ್ ಬರುತ್ತಲ್ಲ, ಅದು ಬೇಕು. ನೋಡೋಣ ಈ ಸಲ ಒಂದ್ಸಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆದಷ್ಟು ನಾಯ್ಸ್ ಕ್ಯಾನ್ಸಲೇಷನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೌಂಡ ಎಡಿಟಿಂಗಲ್ಲಿ ಆಗುತ್ತಲ್ಲ ಗೊತ್ತಿಲ್ಲ. ಬನ್ನಿ, ರೆಕಾರ್ಡಿಂಗ್ ಆಗ್ತಿದೆಯಾ? ಆಗ್ತಿದೆ. ಮೈಲೇಜ್ ನೋಡ್ಬೋದು. ಇನ್ನು ಹೈವೇ ಸಿಕ್ಕಿಲ್ಲ. ನಾರ್ಮಲ್ ರೋಡಲ್ಲೇ 42.6 ಕೊಡ್ತಾ ಇದೆ. ಹೈವೇ ಇಷ್ಟೇ ಕ್ರೂಸ್ ಮಾಡೋಣ, 60 to 70 ಕ್ರೂಸ್ ಮಾಡ್ಬೇಕಷ್ಟೇ. ಅಷ್ಟೆಲ್ಲ ಕ್ರೂಸ್ ಮಾಡ್ಕೊಂಡು ನೋಡೋಣ ಮೈಲೇಜ್ ಎಷ್ಟು ಕೊಡುತ್ತೆ ಗೊತ್ತಾಗುತ್ತೆ. ಗೈಸ್, ಗಾಡಿ ಹಿಂಗೆ ಕಾಣಿಸ್ತಿದೆ. ಇದು ಬೆಂಗಳೂರು ಟು ಮಂಗಳೂರು ಹೈವೇ ಟುವರ್ಡ್ಸ್ ಇದು ಹಿಂಗೆ ಹಾಸನ, ಇದು ಬೆಂಗಳೂರು. ನಾನು ಸಾಂಗ್ ಪ್ಲೇ ಮಾಡ್ಕೊಂಡು ಹೋಗೋಣ. ಒಂದು ಬ್ಯಾಟ್ರಿ ಆಲ್ರೆಡಿ ಡೆಡ್ ಆಯಿತು, ಚಾರ್ಜ್ ಹಾಕಿರ್ಲಿವೇನೋ, ಅದಕ್ಕೆ ಡೆಡ್ ಐತೆ. ಸಾಂಗ್ ಪ್ಲೇ ಮಾಡ್ಕೊಂಡು ಹೋಗೋಣ. ಇದೇ ನಾನು ಹೊಸ ಬಂದಿರೋದು ಓಪೋ F25 Pro. ಇದೀಗ ರೆಡಿ ಆಯಿತು. ಇದು ಹಳೆ ಫೋನು. ನಿಮಗೆ ಸಾಂಗ್ ಪ್ಲೇ ಮಾಡೋಕ್ಕಾಗಲ್ಲ, ಏಕೆಂದ್ರೆ ಕಾಪಿರೈಟ್ ಬೀಳುತ್ತೆ. ಇನ್ನು ಸೀದಾ ನಿಮಗೆ ಬೆಂಗಳೂರಿಗೆ ಬಂದು ಸಿಗ್ತೀನಿ ನೋಡಿ. ಅಲ್ಗ ಟೇಕ್ ಕೇರ್, ರೈಡ್ನ ಎಂಜಾಯ್ ಮಾಡಿ. ದೂರ ಕಾಣ ದೂರ ಕಡೆ. ಗಾಯ್ಸ್, ಟೈಮ್ ಬಂದು 11:20, 11:30 ಅಂದ್ಕೊಳ್ಳಿ. ಆಲ್ಮೋಸ್ಟ್ ನೆನ್ಮಂಗ್ಲ ಬೈಪಾಸ್ ಹೋದ್ರ. ಅಲ್ಲಿಂದ ಮಧ್ಯಕ್ಕೆ ವ್ಲಾಗ್ ಏನು ಮಾಡಲಿಲ್ಲ ಮಧ್ಯ.
ಟೈಮ್ ನೋಡಿ, ಸಾರಿ ಮೈಲೇಜ್ ನೋಡಬೇಕು ನೋಡಿ, 49.1 ಮೈಲೇಜು. ನಾನು ಬೇಬಿ ಹೈವೇಲಿ ಕೊಟ್ಟಿರೋದು. ಶಾಕ್ ಅದೇ 49.1. ಹಿಂಗೆ ಹೊಡೆದ್ರೆ ಆಲ್ಮೋಸ್ಟ್ 50 ಸಿಗುತ್ತೆ ಅಷ್ಟೊತ್ತಿಗೆ. ಅಯ್ಯೋ ಬಯ್ಯೋ. ನಾಯ್ಸ್ 41 ಆಲ್ಮೋಸ್ಟ್ 50 ಅಂತ 49 ಅಂದ್ಕೊಳ್ಳಿ. 49 ಮೈಲೇಜ್ ಕೊಟ್ಟಿದ್ದೀವಿ. ಡ್ಯೂಕ್ 200 BS6 23 ಮಾಡೋದು. 23 ಡಿಸೆಂಬರ್ 24 ಮಾಡಲಾ. ಅವನು 49.1. ಅದು ಆ್ಯಾವ್ರೇಜ್ ಸ್ಪೀಡ್ ಬಂದಿರೋದು 65 to 70 ಒಳಗೆ ಮೈಂಟೈನ್ ಮಾಡಿರೋದು. ಜಾಸ್ತಿ ಸ್ಪೀಡಲ್ಲಿ ಬಂದಿಲ್ಲ. ಇಷ್ಟು ಕೊಟ್ಟಿದೆ. ಎಲ್ಲರೂ 30 ಡ್ಯೂಕ್ ಮೈಲೇಜ್ ಇಲ್ಲ ಅದಿಲ್ಲ ನೋಡಿ ಗೈಸ್. 49 ಹೆಚ್ಚು ಕಮ್ಮಿ ಒಂದು 50 ಒಂದು ಕಡೆ. ಇಷ್ಟು ಕೊಟ್ಬಿಟ್ರೆ ಮಾತ್ರ ಸಿಟಿ ಒಳಗೆ ಮಾತ್ರ ಒಂದು 38 ಕೊಡುತ್ತೆ ನನಗೆ. 40 ಆಲ್ಮೋಸ್ಟ್ ನಿಯರ್ ಟು 35 to 40 ಕೊಡುತ್ತೆ. ಹೈವೇಲೆ ಒಂದು 50. ಯಾವುದೇ ಆವ್ರೇಜ್ 50 ಅಂದ್ಕೊಂಡ್ರೆ ಗೈಸ್. ಈಗ ಇಲ್ಲಿಂದ ಮುಂದಕ್ಕೆ ಮ್ಯಾಪ್ ಹಾಕೋಬೇಕು. ಅದೇ ಹೇಳಿದ್ನಲ್ಲ, ನೈಸ್ ರೋಡಲ್ಲಿ ಎತ್ಕೋಬೇಕು. ಬನ್ನಿ ಸಿಗೋಣ ಅಲ್ಲಿ ಮುಂದೆ. ಇದು ಬೈಪಾಸ್ ಬಂದು ಸಿಗೋಣ. ಅದೇ ಬೈಪಾಸ್ ಬಂದೇ ಬಿಡ್ತಾರ. ಇಲ್ಲಿ ರೈಟ್ ತಗೋಬೇಕು. ರೈಟ್ ತಗೊಂಡು BIC ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ಹತ್ರ ನೈಸ್ ರೋಡ್ ಹತ್ಬೇಕು. ಈಗ ಅಲ್ಲಿಂದ ಮುಂದಕ್ಕೆ ನನಗೆ ರೋಡ್ ಗೊತ್ತಿಲ್ಲ. ನೋಡೋಣ ಅಲ್ಲಿಂದ ಮುಂದಕ್ಕೆ ಮ್ಯಾಪ್ ಹಾಕೋಣ. ನಾನು LKG ಇಂದ 10th ಓದಿದ್ದು ನಮ್ಮ ಬೆಂಗಳೂರಲ್ಲೇ, ದಾಸರಹಳ್ಳಿಲಿ. ಆಮೇಲೆ PUC ಚಿಕ್ಕಮಗಳೂರಿಗೆ ಹೋಗಿದ್ದು. ಯಾವ ದಾಸರಹಳ್ಳಿ ಅಂದರೆ ಅಗ್ರವಾರ ದಾಸರಹಳ್ಳಿ ಅಲ್ಲ, ಟಿ ದಾಸರಹಳ್ಳಿ, ತುಮಕೂರಲ್ಲಿರೋದು. ಪೀಣಿಯಾ ದಾಸರಹಳ್ಳಿ. ಹೆಚ್ಚು ಕಮ್ಮಿ ಎಷ್ಟು ಇಯರು, 12 to 13 years ನಾನು ಬೆಂಗಳೂರಲ್ಲೇ ಇದ್ದಿದ್ದು. ಈಗ ಇಲ್ಲಿರೋದು ಗಾಯ್ಸ್. ಇಷ್ಟು ದಿನ ಹೊಸ ಗಾಡಿ ತಗೊಂಡು ಹಾಸನ ಓಡಿಸೋದಿದ್ದಲ್ಲ. ಈಗ ಇಲ್ಲಿರೋದು ನಮಗೆ ಗಾಡಿ ಓಡಿಸೋದು ಬೆಂಗಳೂರಲ್ಲಿ. ಸಿಟಿ ಒಳಗೆ ಅಪ್ಪ ಬೇಜಾರಾಗುತ್ತೇನೋ. ನಾನು ಚಿಕ್ಕಮಗಳೂರದಾಗ ನಮ್ಮ ಅತ್ತೆ ಫೋನ್ ಮಾಡಿದ್ರು, ನಮ್ಮ ರಿಲೇಷನ್ ಅವರು, ಬೆಂಗಳೂರಿಗೆ ಬರಪ್ಪ ಅಂತ. ಅವಾಗ ಹೇಳಿದ್ದೆ ಬೆಂಗಳೂರಿಗೆ ಮಾತ್ರ ಕಾಲೇ ಇಡಲ್ಲ ಅಂತ. 5 years ಬ್ಯಾಕ್ ಫಸ್ಟ್ PUC ಇದ್ದಾಗ. ಅದೇ 5 ವರ್ಷ ಆದಮೇಲೆ ಮತ್ತೆ ಬೆಂಗಳೂರು ಕರ್ಸ್ಕೊಂಡೈತೆ. ಏನೇ ಆದರೂ ಬೆಂಗಳೂರಲ್ಲೇ ನಮ್ಮ ಜೀವನ ಬೆಂಗಳೂರಲ್ಲೇ. ಎಷ್ಟೋ ಜನಕ್ಕೆ ಜೀವನ ಕಟ್ಕೊಡೋಕ್ಕೆ ಜಾಗ ಕೊಟ್ಟೈತೆ ಬೆಂಗಳೂರು, ನಮಗೆ ಕೊಡಲ್ವಾ? ಹೊರಗಡೆಯಿಂದ ಬಂದು ಎಷ್ಟೋ ಜನ ಜೀವನ ಕಟ್ಕೊಂಡವ್ರೆ. ಬೇರೆ ಬೇರೆ ಸ್ಟೇಟ್ಸಿಂದ ಬಂದು ಜೀವನ ಮಾಡ್ತಾವ್ರೆ. ಅಲ್ಲಿ ನಮ್ಮ ಕರ್ನಾಟಕ ಸ್ಟೇಟ್ ನನಗೆ ಜೀವನ ಕಟ್ಟಕೊಡೋದಲ್ಲಿ ಇರ್ಬಿಡುತ್ತಾ? ನೋಡೋಣ. ನಾನು ನೈಸ್ ರೋಡ್ವರ್ಗೆ ಗೊತ್ತು, ಅಲ್ಲಿವರೆಗೆ ಹೋಗ್ತೀನಿ. ಅಲ್ಲಿಂದ ಮ್ಯಾಪ್ ಹಾಕೋಣ. ಟೈಮ್ 11 ಆಯಿತು ಗೈಸ್. ಟುವರ್ಡ್ಸ್ ನೈಸ್ ರೋಡ್ ತಗೊಂಡೆ ಗಾಡಿನ. ಅದು ಎಲ್ಲಿ ಇಳಿಬೇಕು ಅಂತ ಗೊತ್ತಿಲ್ಲ. ಅದೇ ಒಂದು ಪ್ರಾಬ್ಲಮ್ ನನಗೆ. ನಾನು ಇಳಿಬೇಕಾದ್ರೆ ಎಲ್ಲಿಂದ ಗೊತ್ತು. ಇದು ರೋಡಲ್ಲಿ ಏನಪ್ಪ, ಟಿ ಜಾನ್ ಕಾಲೇಜ್ ಹತ್ರ ಇಳಿಬೇಕು. ಅಲ್ಲಿ ಐತೆ ಆಲ್ಮೋಸ್ಟ್. ಅಲ್ಲಿ ಡೌನ್ ಐತೆ. ಎಲ್ಲಿಗೆ ಟಿಕೆಟ್ ತಗೋಬೇಕು, ಯಾವ ರೋಡ್ ಅಂತ ಕನ್ಫರ್ಮಾಗಿ ಗೊತ್ತಿಲ್ಲ. ಫಸ್ಟ್ ಟೈಮ್ ಹೋದ್ರಿಂದ ನೋಡ್ತಿದ್ರೆ ಮ್ಯಾಪ್. ಹೊಸೂರು ರೋಡ್, ಕನಕಪುರ ರೋಡ್, ಮೈಸೂರು ರೋಡ್, ಟು PS ಕಾಲೇಜ್, ಬನ್ನೇರುಘಟ್ಟ ರೋಡ್. ಬನ್ನೇರುಘಟ್ಟ ರೋಡ್ ಸ್ಟ್ರೈಟ್ ಬ್ರೋ. ಬನ್ನೇರುಘಟ್ಟ ರೋಡು. ಗೈಸ್ ಇದೆ. ಫೈನಲಿ ನೈಸ್ ರೋಡ್ ಹತ್ತಿದ್ದೀನಿ. ಇನ್ನೂ ಕನ್ಫರ್ಮ್ ಇಲ್ಲ ನನಗೆ ಯಾವ ರೋಡು ಅಂತ. ಫಸ್ಟ್ ಟೈಮ್ ಇದೇ BIC. ನಾನು ಐ ಥಿಂಕ್ 9ನೇ ಕ್ಲಾಸ್ ಅಲ್ಲ, 8th 9th ಇಲ್ಲ 8th ಸ್ಟ್ಯಾಂಡರ್ಡಲ್ಲಿ BIC ಸ್ಕೂಲಿನ ಕಡೆಯಿಂದ ಕರ್ಕೊಂಬಂದಿದ್ರು ಎಕ್ಸಿಬಿಷನ್ ಸೆಂಟರ್ಗೆ.
ಫಸ್ಟ್ ಟೈಮ್ ಅವಾಗಲೇ ಬಂದಿದ್ದು. ಓಕೆ ನಾವು ಹಿಂಗೆ ರೌಂಡ್ ಹಾಕೊಂಡು ಇದೇ ರೋಡಿಗೆ ಹೋಗೋದು ನಾವು. ಗೊತ್ತೇ ಇಲ್ಲ ಗುರು, ನಾನು ಲೆಫ್ಟಿಗೆ ಒಂದು ಹೋಗುತ್ತೆ ರೈಟಿಗೆ ಹೋಗುತ್ತೆ ರೋಡ್ ಹೋಗುತ್ತೆ ಅಂದ್ಕೊಂಡಿದ್ದೆ ಮೊದಲು. ಹಿಂಗೆ ಹೋದ್ರೆ ನಮ್ಮ ತುಮಕೂರು ರೋಡ್. ನಾನು ಯಾವಾಗ ನೋಡ್ರೆ ಭಾರತ್ ಬೆಂಜ್ ಲಾರಿ ನೋಡಿದ್ರೆ ನಮ್ಮ ಭಾರತ್ ಬೆಂಜು ಟಾಟಾ ಅಲ್ಟ್ರಾ ಇವೆರಡು ಲಾರಿ ಕ್ಯಾಂಟ್ರ್ಗಳು ನೋಡಿದ್ರೆ ನನಗೆ ಜ್ಞಾಪಕ ಬರೋದೆ ಏರ್ ಟ್ರಕ್ ಫ್ಲಾಕ್ಸ್ ಅಜಯ್ ಅಣ್ಣ. ನೋಡ್ತೀನಿ ಯಾವಾಗಲೂ ಅವ್ರು ಸಿಗ್ತಾರಾ ನೀನು ಯಾವುದೇ ಕ್ಯಾಂಟ್ರ್ ಬರಲಿ ನಾನು ನೋಡೋದೆ ಅವ್ರನ್ನ ಅಜಯ್ ಅಣ್ಣಂದ ಗಾಡಿ ಅಂತ. ಒಂದಲ್ಲ ಒಂದು ದಿವಸ ಮೀಟ್ ಮಾಡಬೇಕು ಅಜಯ್ ಅಣ್ಣನ. ನೋಡೋಣ ಅಂದ್ಕೊಂಡಿದ್ದೀನಿ. ಸರಿ ಇಲ್ಲ ಸೈಡ್ ಹಾಕೊಂಡು ವ್ಯಾಲೆಟ್ ತಗೊಬಿಡ್ತೀನಿ, ಮತ್ತು ಸುಮ್ಮನೆ ಯಾಕೆ ಪ್ರಾಬ್ಲಮ್ ಆಗುತ್ತೆ ಮುಂದೆ. ಆಯ್ತು, ನಾನು ಬನ್ನಾರ್ಘಟ್ಟ ತಗೋಬೇಕು ಅನ್ಸುತ್ತೆ. ಬನ್ನಾರ್ಘಟ್ಟ ಟ್ರೋಲ್ ಮೇಲೆ ತಗೋಬೇಕಾಗ್ತೇನೋ. ಇಲ್ಲ ಸೈಡ್ ಹಾಕೊಂಡ್ರಿ, ಸೈಡ್ ಹಾಕೊಂಡು ವ್ಯಾಲೆಟ್ ತಗೊಬಿಡ್ತೀನಿ. ಗಾಡಿ ಮೈಲೇಜ್ ನೋಡಿ 49.7 ಗುರು ಕೊಟ್ಟಿರೋದು ಮೈಲೇಜು ನನ್ನ ಬೇಬಿ. ಅಲ್ಲಿಗೆ 51 ಕಳಿ ಗುರು, 50 ಸಿಕ್ಕಿದ್ರು ಲಾಸ್ ಇಲ್ಲ. 45 ಕೊಟ್ಟರು ಸಾಕಿಲ್ಲ ನಮ್ಮ ಹೈವೇಲಿ. ವ್ಯಾಲೆಟ್ ಇಲ್ಲಿದೆ, ಕ್ಯಾಶ್ ಇದೆ. ಎಷ್ಟು ಬೈಕಿಗೆ ಎಷ್ಟು ಆದರೆ ಮೈಸೂರದ ಬೈಕಿಗೆ ಕಟ್ಟಬೇಕು. ಇಲ್ಲೇ 11:15 ನೋಡ್ರಿ, 2 ಗಂಟೆ ಅಷ್ಟೊತ್ತು ಕ್ಲಾಸಿಗೆ ಹೋದ್ರೆ ಸಾಕು. ಬೈಕು ಇಲ್ಲ. ಮಾಗಡಿ ರೋಡ್, ಮೈಸೂರು ರೋಡ್, ಕನಕಪುರ ರೋಡ್, ಬನ್ನೇರುಘಟ್ಟ ರೋಡ್. ಈ 2 ವೀಲರ್ 75 ರೂಪಾಯಿ ಗುರು, 75 ರೂಪೀಸ್.